ಬೆಳಗಾವಿ ಜಿಲ್ಲೆ ಚನ್ನಮಕಿತ್ತೂರಿನ ನಿಚ್ಚಣಕಿ ಶ್ರೀ ಗುರು ಮಡಿವಾಳೇಶ್ವರ ಶಿವಯೋಗಿಗಳವರ 144ನೇ ಜಾತ್ರಾ ಮಹೋತ್ಸವ ಆಮಂತ್ರಣ. ಸರ್ವರಿಗೂ ಸುಸ್ವಾಗತ ಕೋರುವವರು ಶ್ರೀ ಗುರು ಮಡಿವಾಳೇಶ್ವರ ಪಂಚಾಕ್ಷರಿ ಮಹಾಸ್ವಾಮಿಗಳು, ಮಡಿವಾಳೇಶ್ವರ ಮಠ ನಿಚ್ಚಣಕಿ ಮತ್ತು ಜಾತ್ರಾ ಕಮಿಟಿಯ ಸದಸ್ಯರುಗಳಾದ ಬಸವರಾಜ್ ಮಾತನವರ್, ಬಸವರಾಜ್ ದಳಬಾಯಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ 10/2/2025ರಂದು ಸಕಲ ವಾದ್ಯ ವೈಭವಗಳೊಂದಿಗೆ ಮಹಾರಥೋತ್ಸವ ಜರುಗುವುದು ಮತ್ತು ಮಂಗಳವಾರ ದಿನಾಂಕ 11/2/2025ರಿಂದ ಬುಧವಾರ ದಿನಾಂಕ 12/2/2025ರವರೆಗೆ ಬಯಲು ಕುಸ್ತಿಗಳು ಜರುಗುವವು ಎಂದು ತಿಳಿಸಿದರು. ಬೈಲಪ್ಪ ಮಡಿವಾಳಪ್ಪ ದಳಬಾಯಿ, ಮಡಿವಾಳಪ್ಪ ಭೋಸ್ಲೆ, ಶಿವರಾಜ್ ಅಶೋಕ್ ಇಟಗಿ, ಶಂಕರ್ ಐಟಿ, ಗಿಡ್ಡಪ್ಪನ ಕೊಪ್ಪದ, ಇನ್ನು ಸುಭಾಷ್ ಗೌಡರ್ ಸೇರಿದಂತೆ ಇನ್ನೂ ಅನೇಕ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಂಕೆ ನ್ಯೂಸ್, ಚನ್ನಮನಕಿತ್ತೂರು, ನಿಚ್ಚಣಕಿ. श्री गुरु मडिवाळेश्वराय नमः. शुद्धोदकेन स्नापयामि. त्र्यम्बकं यजामहे सुगन्धिं पुष्टिवर्धनम् उर्वारुकमेव वन्दना मृत्युर्मुक्षेमामृतात्. श्री गुरु मडिवाळेश्वराय नमः. भस्मपरिकल्पयामि गन्धद्वारं दर्शयामि पुष्टं गणेशने. ईश्वरेदं सर्वभूतानां ताम्योपक्वये श्रीं दिव्यपरिमलगन्धं धारयामि. रोचनो रोचमानः शोभनः शोभमानद्रा कुङ्कुमं लेपयामि. विरलं त्रिगुणाकारं त्रिनेत्रं च त्रियायुधं त्रिजन्मपापसंहारं वेदबिल्वं शिवार्पणं. वनस्पतिरसोपेत्वा गन्धाशोकगोतमाश्रयेतं देवानुगुणं च धूपमात्रापयामि. कर्पूरगौरं गणावतारं तुङ्गारगौरं यत्रहं सदा वसन्तं हृदयारविन्दे. भवं भवामि कैतन्नमामि कर्पूरदीपं घण्टानादं स्थापयामि. नमः शिवाय शम्भवे, नमः शिवाय शम्भवे, नमः शिवाय कल्याणं नमो नमः. शिरसा नमस्कारं करोमि. जय मंगलम, जय नमः पार्वतीपते शिवाय नमः. ಶ್ರೀ ಗುರು ಮಡಿವಾಳೇಶ್ವರ ಮಠ ನಿಚ್ಚಣಕಿ ಈ ಥರ 144ನೇ ಜಾತ್ರೆ. ಈ ಹಿಂದಿನ ಕಾಲದಿಂದನೂ ಮಾಡ್ಕೊತ ಬಂದಂಥ ನಮ್ಮ ಹಿರಿಯರು, ನಿಚ್ಚಣಕಿ ಗ್ರಾಮದ ಹಿರಿಯರು ಏನು ಪಾಲಿಸ್ಕೊಂತ ಬಂದಾರಲ್ಲ ಈ ಜಾತ್ರೆ, ಅದನ್ನು ಚಾಚು ತಪ್ಪದೆ ಅದೇ ಪ್ರಕಾರವಾಗಿ ನಾವು ಈಗ ಊರಿನ ಹಿರಿಯರು, ಯುವಕರು ಎಲ್ಲರೂ ಕೂಡಿ ಪ್ರಾರಂಭ ಮಾಡ್ತೀವಿ. ನಿನ್ನೆ ದಿನ ಪ್ರಾರಂಭ ಆಯಿತು. ಅಂದರೆ 3/2/2025ರಿಂದ ಪ್ರಾರಂಭವಾಗಿ ಕೊನೆಯ ದಿನ 10/2/2025ರಿಂದ ಸಾಯಂಕಾಲ 4 ಗಂಟೆಗೆ ರಥೋತ್ಸವ ಇರ್ತದೆ. ಅದರ ನಡಕ್ಕೆ 7 ದಿನ ಅನ್ನಪ್ರಸಾದ ಸತತವಾಗಿ ಇಲ್ಲಿ 24 ತಾಸು ಅನ್ನದಾಸೋಹ ಇಲ್ಲಿ ನಡೀತಾ ಇರ್ತದೆ. ಹಾಗೂ 7 ದಿನಗಳ ಕಾಲ ಭಜನೆ ಗುಡಿಯಲ್ಲಿ ಪ್ರಾರಂಭ ಇರುತ್ತದೆ. ಅಂದ್ರೆ ಜಾತ್ರೆಯ ವಿಶೇಷತೆ ಈ ವರ್ಷ ಏನಿದೆ? ವಿಶೇಷತೆ ಅಂದ್ರೆ ಪ್ರತಿ ವರ್ಷ ಮಾಡುವಂಗೆ ವಿಶೇಷತೆ. ಜಾತ್ರೆ ಮುಗಿದ ಮರನೇ ದಿವಸ, 2 ದಿವಸ ನಾವು ಬಯಲು ಕುಸ್ತಿ, ಕನ್ನ ಕುಸ್ತಿ ಅಂತಾರಲ್ಲ, ಹಂಗೆ ಬಯಲು ಕುಸ್ತಿಗಳು ಇರ್ತವೆ. ಆ ನಂತರ ಜಾತ್ರೆ ಹಿಂದಿನ ದಿನ ಭಜನೆ, ಇಡೀ ನಮ್ಮ ನಿಚ್ಚಣಕಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಭಜನೆ ತಂಡದವ್ರು ಬಂದಿರ್ತಾರೆ. ಆ ಭಜನೆ ಕಾರ್ಯಕ್ರಮನ ನಾವು ಮಾಡ್ತೀವಿ. ನಮ್ಮ ಹೆಸರು ಬಸವರಾಜ್ ಮಾತನವ್ರಂತ. ವೀರ ತಪೋನಿಧಿ, ವೈರಾಗ್ಯ ಚಕ್ರವರ್ತಿ, ಚರಕುಲ ಸಾರ್ವಭೌಮರಾದ ಜಗದ್ಗುರು ಶ್ರೀ ಗುರು ಮಡಿವಾಳ ಶಿವಯೋಗಿಗಳವರ 144ನೇ ಜಾತ್ರಾ ಮಹೋತ್ಸವ ಚನ್ನಮ್ಮನ ಕಿತ್ತೂರು ತಾಲೂಕಿನ ನಿಚ್ಚಣಕಿ ಗ್ರಾಮದ ಶ್ರೀ ಗುರು ಮಡಿವಾಳ ಶಿವಯೋಗಿಗಳ ಆವರಣದಲ್ಲಿ 7 ದಿನಗಳವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ನಿನ್ನೆ ತಾನೇ ಪ್ರಾರಂಭವಾಗಿದೆ. ಗೌರವನಿಂದ ಪ್ರಾರಂಭವಾಗಿ ಶಿವನೂರ, ಡೊಂಬರಕೊಪ್ಪ, ಕಿತ್ತೂರು, ಹೀಗೆ ಈ ಒಂದು ಮಠಕ್ಕೆ ಸುಮಾರು 40 ಹಳ್ಳಿಗಳ ಸದ್ಭಕ್ತರು ಸೇರಿ ಈ ಒಂದು ರಥೋತ್ಸವ ಅದ್ದೂರಿಯಾಗಿ ಜರುಗುತ್ತದೆ. ಈ ರಥೋತ್ಸವವು ಬರುವ ಸೋಮವಾರ ದಿನಾಂಕ 10/2/2025 ಸಾಯಂಕಾಲ 4 ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ.
ಹಿಂದಿನ ಒಂದು ಸಂಪ್ರದಾಯದಂತೆ ಕಿತ್ತೂರಿನ ಪ್ರತಿಷ್ಠಿತ ಮನೆತನವಾಗಿರ್ತಕ್ಕಂಥ ಶ್ರೀ ಸುರೇಶ್ ಮಾರಿಹಾಳ್ ಮಾಜಿ ಶಾಸಕರು ಅವರ ಮನೆಯಿಂದ ಉತ್ಸಾಹಿ ಅಂತ ಹೇಳಿ ಬರ್ತದ. ಅದು ಬಂದ ನಂತರ ಮಠದ ಆವರಣಕ್ಕೆ ತಲುಪಿದ ನಂತರ ಇಲ್ಲಿ ರಥೋತ್ಸವ ಜರುಗುತ್ತದೆ. ಅನೇಕ ಮಠಾಧೀಶರು ರಥೋತ್ಸವ ಕಾರ್ಯಕ್ರಮದೊಳಗ ಪಾಲ್ಗೊಂಡು ಈ ಸುತ್ತಮುತ್ತಲಿನ ಯಾವತ್ತು ಸದ್ಭಕ್ತರು ಶ್ರೀ ಗುರು ಮಡಿವಾಳೇಶ್ವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಜಾತ್ರಾ ಮಹೋತ್ಸವ ಸಮಿತಿಯ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆನಂತರ ಊರೊಳಗ ಬಳೆ ಅಂಗಡಿ ಇರ್ಬೋದು, ಆಮೇಲೆ ಬೆಂಡು ಬೆಸ್ತಾಸ, ಆಮೇಲೆ ಚಿಕ್ಕ ಮಕ್ಕಳಿಗೆ ಜೋಕಾಲಿ, ಹೀಗೆ ನಾನಾ ತರದ ಜಾತಿಯೊಳಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ಅದ್ದೂರಿಯಾಗಿ ಜರುಗುತ್ತದೆ. ಊರಿನ ಎಲ್ಲ ಗ್ರಾಮಸ್ಥರು ತನು ಮನ ಧನದಿಂದ ಈ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗ್ತಾ ಇದೆ. ಎಲ್ಲ ಸದ್ಭಕ್ತರು ಶ್ರೀ ಗುರು ಮಡಿವಾಳೇಶ್ವರನ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಮತ್ತೊಮ್ಮೆ ಜಾತ್ರಾ ಮಹೋತ್ಸವ ಸಮಿತಿಯ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತಾ, ನಮ್ಮ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂಥ MK ನ್ಯೂಸಿನ ಮಹಾಂತೇಶ್ ಕರ್ಬಸನವರು ಕೂಡ ಸತತವಾಗಿ ನಮ್ಮ ಜೊತೆಗೆ ಹೆಜ್ಜೆ ಹಾಕುತ್ತಾ ಮಠದ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅದೇ ತೆರನಾಗಿ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ 7 ದಿನಗಳವರೆಗೆ ನಿರಂತರವಾಗಿ ಸಾಗುತ್ತದೆ. ಸುತ್ತಮುತ್ತಲಿನ ಎಲ್ಲ 40 ಹಳ್ಳಿಯ ಸದ್ಭಕ್ತರು ಈ ಒಂದು ಸಂಪ್ರದಾಯಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗಾಗಿ ನಾವು ಮತ್ತೊಮ್ಮೆ ಶ್ರೀ ಗುರು ಮಡಿವಾಳೇಶ್ವರನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಭಕ್ತರ ಒಂದು ಇಷ್ಟಾರ್ಥ ಈಡೇರಿಕೆಗಾಗಿ ಸಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಮಹಾಂತೇಶ್ ಕರ್ಬಸನವರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. श्री बड़ेश्वर महाराज के श्री बड़ेश्वर महाराज के श्री बड़ेश्वर महाराज के